ಮುಸುಕುದಾರಿಯ ಮೇಲೆ ಪೊಲೀಸರು ಫೈರಿಂಗ್. ಇತ್ತೀಚೆಗಷ್ಟೇ ವಿಜಯಪುರ ನಗರದಲ್ಲಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಳ್ಳತನ ಮಾಡುತ್ತಿದ್ದ ಮುಸುಕುದಾರಿಗಳ ಸಿಸಿಟಿವಿ ಫುಟೇಜ್ ಬೆಳಕಿಗೆ ಬಂದಿದ್ದು ವಿಜಯಪುರ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಇದೀಗ ಮುಸುಕುದಾರಿಗಳ ಕಾಲಿಗೆ ಗುಂಡೇಟು ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಈ ಬಗ್ಗೆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಎಸ್ಪಿ ಲಕ್ಷ್ಮಣ್ ನಿಂಬರಿಗೆ ಭೇಟಿ ನೀಡಿ ಮಾತನಾಡಿದರು. ತಪ್ಪಿಸಿಕೊಳ್ಳುತ್ತಿದ್ದ ಮುಸುಕುದಾರಿ ಮೇಲೆ 5 ಸುತ್ತು ಫೈರಿಂಗ್ ಮಾಡಲಾಗಿದೆ. ಕಾಲಿಗೆ 3 ಗುಂಡು ತಗುಲಿವೆ. ಎಕ್ಸ್ರೇ ಮಾಡಿಸಲಾಗುತ್ತಿದೆ ಎಂದರು. ಅಲ್ಲದೆ ಮುಸುಕುದಾರಿ ಗ್ಯಾಂಗ್ ಸಂಬಂಧ ಇವರಿಗೆ 3 ಪ್ರಕರಣಗಳು ದಾಖಲು ಆಗಿದ್ದವು. ಹೀಗಾಗಿ ದರೋಡೆಕೋರ ಬಂಧನಕ್ಕೆ ತಂಡಗಳ ರಚನೆ ಮಾಡಲಾಗಿದ್ದು ಗೋಳಗುಮ್ಮಟ ಸಿಪಿಐ ಮಲ್ಲಯ್ಯ ಮಠಪತಿ ಗುಂಡು ಹಾರಿಸಿ ದರೋಡೆಕೋರರನ್ನ ಬಂಧಿಸಿದ್ದಾರೆ. ಮಧ್ಯಪ್ರದೇಶ ಮಹೇಶ್ ಬಂಧಿತ ಆರೋಪಿಯಾಗಿದ್ದಾನೆ. ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ ಎಂದರು. ದೌಲಪ್ಪ ಮನಗುಳಿ, ಚಿಕ್ಕಿ ನ್ಯೂಸ್ ಕನ್ನಡ, ವಿಜಯಪುರ. ಸೊ 3 FIR ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ. ಡಿಸೆಂಬರ್ 9ರಲ್ಲಿ 2 ಮತ್ತು ಮೊನ್ನೆ ಒಂದಾಗಿತ್ತು. ಮೊನ್ನೆ ಹೋದಾಗಲೂ ಕೂಡ ಏನೋ ಒಂದು ಮನೆಗೆ ಹೋಗಿ ಗಂಡನ ಮೇಲೆ ತಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರ್ ಇಟ್ಕೊಂಡಿದ್ರು. ಸೊ ಪೊಲೀಸರು ಲಾಸ್ಟ್ 1 ವೀಕ್ ಹತ್ರ ಎಲ್ಲ ಕಡೆ ಹತ್ರ ಆಪ್ರೇಟ್ ಮಾಡ್ತಾಯಿದ್ರು. ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ. ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಗಾಡಿದಾದ್ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಅಪ್ಸ್ಕೊಂಡಾಗಿ ಹೋಗಿದ್ದಾರೆ. ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು 4 ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡಾಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ. ಸೊ ದೆನ್ 3:30ಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ, ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ. ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ. 3 ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ. ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಮತ್ತೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಇದೆ ಪಕ್ಕದಲ್ಲಿ. ಸೊ ಅಲ್ಲಿ ಒಬ್ಬನು ಬೆಳಗ್ಗೆ 5:30ಗೆ ಸೈಟ್ ಆಗಿದ್ದಾನೆ ವಿತ್ ವೆಪನ್ನು. ಸೊ ಆವಾಗ ಪೊಲೀಸ್ನವರು ನಮ್ಮ CPI ಗೋಲ್ ಗುಂಬಜ್ ಮಲ್ಲಯ್ಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ PSI ಗೋಲ್ ಗುಂಬಜು ಅವಾಗ ಗುಂಡು ಹಾರಿಸಿದ್ದಾರೆ. ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದ್ರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ. ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ. ಸೊ ಬೆಳಗ್ಗೆ ಒಂದು 8:20, 8:25 ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದುಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ. ಸೊ ಅವನನ್ನು ತಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಸ್ ಕಂಡೀಷನ್ ಸ್ಟೇಬಲ್ ಇದೆ. ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ 3 ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ. ಇವನ ಹೆಸರು ಏನು ಮಧ್ಯಪ್ರದೇಶದವನು, ಧಾರ್ ಜಿಲ್ಲೆಯವನು, ಮಹೇಶ್ ಅಂತಂತೇಳಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ. ತನಿಖೆ ಮುಂದುವರಿತಾರೆ. ಸರ್, ಇನ್ನೊಬ್ಬರು ಸರಿ ಸಿಕ್ಕಿದ್ದಾರೆ? ಇಲ್ಲ, ಇನ್ನೂ ಯಾರು ಸಿಕ್ಕಿಲ್ಲ. ಸೊ ಫರ್ದರ್ ಏನಾದರೂ ತಮಗೆ ಅಪ್ಡೇಟ್ ಮಾಡಿ. ಒಟ್ಟು 5 ಗುಂಡುಗಳನ್ನ ಹಾರಿಸಿದ್ದಾರೆ. ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಎಕ್ಸ್ರೇ ಅದು ಮಾಡಿ ಚೆಕ್ ಮಾಡಿ. ಎಸ್ ಸರ್, ಥ್ಯಾಂಕ್ಸ್. ಗಂಟೆಗೆ ನಮಗೊಂದು ಪೊಲೀಸ್ಗಳನ್ನು ಪೇಷಂಟ್ ಕರ್ಕೊಂಬಂದರು. ಸೊ ಅವನು ನಿನ್ನೆ ದರೋಡೆ ಆಗಿತ್ತು. ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಇಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತಪ್ಪಿಸ್ಕೊಂಡು ಓಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳು ಎಡಗಡೆ 2 ಆಗಿದ್ದಾವೆ, ಬಲಗಡೆ 1 ಇದೆ. ಪೇಷಂಟಿಗೆ ನಮ್ಮ ಕಡೆ ಅಡ್ಮಿಟ್ ಇದೆ. ನಮ್ಮ ಆರ್ಥೋಪೆಡಿಕ್ ಸರ್ಜನು, ಕ್ಯಾಶುಯಲ್ ಮೆಡಿಕಲ್ ಆಫೀಸರು, ಸರ್ಜನು, ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ. ಪೇಷಂಟ್ ಕಂಡೀಷನ್ ಸ್ಟೇಬಲ್ ಇದೆ. ಆದರೆ 2 ಗಾಯಗಳಾದ ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ದಾಳಿ ಆದಾಗ ಅವಾಗೇನಾದರೂ ಗುಂಡು ತಗಲಿರ್ಬೋದು. ಆ ಗುಂಡು ಒಳಗೆ ಇರ್ಬೋದು ಅಂತ ಕೆಲವು ಟ್ಯಾಲೆಂಟ್ಸ್ ಇರುವಂಥ ಚಾನ್ಸಸ್ ಇರ್ತವೆ. ಬ್ಲೀಡಿಂಗ್ ಅಂತೂ ಇತ್ತು. ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಿದ್ವಿ, ಪೇಷಂಟ್ ಸ್ಟೇಬಲ್ ಮಾಡಿದ್ವಿ. ಇನ್ನು ಪೇಷಂಟ್ಗೆ ನಾವು ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ವಿ. ಈಗಿನ ಪರಿಸ್ಥಿತಿ ನೋಡಿದರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ, ಪೇಷಂಟು ಸ್ಟೇಬಲ್ ಇದೆ. ಈ ಪೇಷಂಟನ್ನು ಕ್ಯಾಶುವಲ್ಟಿಂದ ICUಗೆ ಶಿಫ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ CT ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ವಿಚಾರ. ಬೇಸಿಕ್ ಬುಲೆಟನ್ನು ತೆಗೆದಿತ್ತು. ಬೇಸಿಕ್ ಇದ್ದಂಥ ಬುಲೆಟನ್ನು ತೆಗೆದಿತ್ತು. ಬುಲೆಟ್ ಇರಲಿಲ್ಲ ಸರ್, ಮೇಲೆ ಕಾಣ್ತಿರಲಿಲ್ಲ. ಮೋಸ್ಟ್ಲಿ ವೂಂಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡೂ ಇದ್ದಾಗ ಯೂಶ್ವಲಿ ಬುಲೆಟ್ ಪಾಸ್ ಆಗಿರ್ಬೋದು, ಒಳಗಿರೋದು ಗೊತ್ತಾಗಲ್ಲ. ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಿತ್ತು ಅಂದರೆ ನಾವು ಆಪರೇಷನ್ ಮುಖಾಂತರ ತೆಗೆಯೋಕ್ಕೆ ವ್ಯವಸ್ಥೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.